ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಮತ್ತೊಂದು ಸಾರಿ ದೇವರಾತ್ಮನು ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಹಾಗಾದ್ರೆ ದೇವರಾತ್ಮನು ಈ ದಿನ ನಮ್ಮ ಜೊತೆಲಿ ಬಿತ್ತುವಂತ ವಾಕ್ಯದ ಬೀಜ ಏನಾಗಿದೆ? ಈ ಆಧ್ಯಾತ್ಮಿಕ ಜೀವನದಲ್ಲಿ ದೇವ ನಂಬಿರುವಂತ ಮಕ್ಕಳು ಕೆಲವೊಬ್ಬರು ಸಹಜವಾಗಿ ಕೆಲವು ತಪ್ಪು ತೀರ್ಮಾನಗಳನ್ನು ಮಾಡ್ತಾರೆ. ಏನು ಅದು ತೀರ್ಮಾನ ಅಂತಂದ್ರೆ ದೇವರನ್ನ ಬಿಟ್ಟು ಹೋಗುವಂತ ತೀರ್ಮಾನ. ದೇವರನ್ನ ಬಿಟ್ಟು ಹೋಗಿ ಮತ್ತೆ ಹಳೆ ಜೀವಿತಕ್ಕೆ ಹೋಗುವಂತ ತೀರ್ಮಾನಗಳು. ಅವ್ರು ಏನ್ ಅನ್ಕೊಳ್ತಾರೆ ಅಂತಂದ್ರೆ, ಏನಾಗುತ್ತೆ ಹಳೆ ಜೀವನಕ್ಕೆ ಹೋದ್ರೆ? ಇವತ್ತು ವಾಕ್ಯದ ಮುಖಾಂತರ ಸ್ಪಷ್ಟವಾಗಿ ದೇವರಾತ್ಮ ನಿಮ್ ಜೊತೆ ಮಾತಾಡ್ತಾನೆ, ಚೆನ್ನಾಗಿ ಕೇಳಿಸಿಕೊಳ್ಳಿ. ಯೋಹಾನ್ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಪೇತ್ರನು ಮತ್ತೆ ಹಳೆ ಜೀವನಕ್ಕೆ ಹೋಗ್ತಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿ ಶಿಲುಬೆ ಮೇಲೆ ನಮಗಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಸತ್ತು ಮತ್ತೆ ಉಣಲ್ಪಟ್ಟು ಮೃತ್ಯುಂಜಯನಾಗಿ ಮೇಲೆ ಆತನು ಮರಣವನ್ನ ಜಯಿಸಿ ಎದ್ದ ನಂತರ ದೇವರು ತಿಬೇರಿಯ ಸಮುದ್ರದ ದಡದಲ್ಲಿ ಶಿಷ್ಯಂದ್ರನ ಭೇಟಿ ಮಾಡ್ತಾನೆ. ಅದೇ ವಾಕ್ಯ ಅಲ್ಲಿರೋದು. ಯೇಸು ಕ್ರಿಸ್ತನು ಮರಣಿಸಿದ ನಂತರ ಏನ್ ನಡೀತು ಅಂತಂದ್ರೆ, ಶಿಷ್ಯರ ಮಧ್ಯದಲ್ಲಿ ಪಾಪ ಅಲ್ಲಿ ತನಕ ಪೇತ್ರನು ಸ್ವಲ್ಪ ಲೀಡರ್ ತರ ಇದ್ನು. ಎಲ್ಲರಿಗೂ ಗುಂಪು ಕಟ್ಕೊಂಡು ನಾನು ಮತ್ತೆ ಮೀನು ಹಿಡಿಯಕ್ಕೆ ಹೋಗ್ತಾನೆ ಅಂತ ಹೇಳಿದ್ನು. ಆ ಮಾತು ಹೇಳಿದ್ದಾನೋ ಇಲ್ವೋ ಒಂದ್ಸರಿ ಓದೋಣ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 3ನೇ ವಚನ. ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿಮ್ಮ ಸಂಗಡ ಬರ್ತೇವೆ ಅಂದರು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರನ್ನ ದೇವರು ಆರಿಸಿದಾನೆ, ಅಪೊಸ್ತಲರನ್ನಾಗಿ ನೇಮಕ ಮಾಡಿದ್ದಾನೆ. ಪರಿಶುದ್ಧಾತ್ಮನಿಗಾಗಿ ಕಾದಿರಿ, ದೇವರು ನಿಮ್ಮನ್ನ ನಾನಾ ಸ್ಥಳಗಳಿಗೆ ಅಂದ್ರೆ ಲೋಕದ ಕಟ್ಟ ಕಡೆಗೆ ನಿಮ್ಮನ್ನ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ ಅಂತೇಳಿ ದೇವರ ವಾಗ್ದಾನ ಇದೆ. ಆದರೆ ಯೇಸು ಕ್ರಿಸ್ತನ್ ಇಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ, ಯೇಸು ಕ್ರಿಸ್ತನ ಸತ್ತಿದಾನಂತೆ ಅಂತ ತಿಳಿದಿರೋ ಒಂದು ಕಾರಣಕ್ಕಾಗಿ ಇಲ್ಲಿ ಪೇತ್ರನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಪಾಪ ನೋಡ್ರಪ್ಪ ನಾನಂತೂ ಮೀನಡಕ್ಕೆ ಹೋಗ್ತೇನೆ. ಆವಾಗ ಆ ಮಾತು ಹೇಳಿದ ತಕ್ಷಣ ಪಾಪ ಸ್ನೇಹಿತರು ಜೊತೆಯವರು ಕೂಡ ನಾವು ನಿನ್ನ ಸಂಗಡ ಬರ್ತೇವೆ ಅಂದರು. ಅದಕ್ಕೆ ಗೊತ್ತಿರ್ಬೇಕಾಗಿರುವಂಥ ಒಂದು ವಿಷಯ ಏನು ಅಂತಂದ್ರೆ, ಲೀಡರ್ ದಾರಿ ತಪ್ಪಬಾರ್ದು. ಲೀಡರ್ ದಾರಿ ತಪ್ಪಿದ್ರೆ ಎಲ್ಲವೂ ಕೂಡ ಹಿಂದೆ ಆ ಲೀಡ್ರಿಂದನೇ ಎಲ್ಲವೂ ಹಳ್ಳಕ್ಕೆ ಬೀಳ್ತಾವಂತಾರಲ್ಲ ಆ ಥರ. ಪೇತ್ರ ಹೇಳಿದ್ನು, ನಾನು ಹಳೆ ಜೀವನಕ್ಕೆ ಹೋಗ್ಬಿಡ್ತೇನೆ ಮತ್ತೆ ಮೀನು ಹಿಡಿಯಕ್ಕೆ. ಪಾಪ ಈತ ಕರೆದಿಲ್ಲೇನಿಲ್ಲ, ಎಲ್ಲರೂ ಹೋದ್ರು. ಕೆಲವೊಂದು ಸಲ ಆಧ್ಯಾತ್ಮಿಕ ಜೀವನದಲ್ಲಿ ದೇವರನ್ನ ಬಿಟ್ಟೋಗೋರಿದ್ದಾರೆ ತಾನೆ, ಅವನೊಬ್ಬನೇ ಬಿಟ್ಟು ಹೋಗಲ್ಲ, ಅವನ ಜೊತೆ ಒಂದು 4 ಜನ ಕರ್ಕೊಂಡು ಹೋಗ್ತಾನೆ. ನಾನು ಅನೇಕ ಸಾರಿ ವಾಕ್ಯದಲ್ಲಿ ಸತ್ಯಾಂಶ ಉಂಟು. ದೇವರು ಒಬ್ಬ ವ್ಯಕ್ತಿನ ಆಶೀರ್ವಾದ ಮಾಡುವಾಗ ನೀನು ಸ್ಥಿರವಾಗಿ ಕಾದಿರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಅದರಲ್ಲಿ ಪೇತ್ರನಿಗೆ ಸ್ಥಿರತೆ ಇಲ್ಲ, ಕಾದಿರುವಿಕೆ ಇಲ್ಲ. ಬಿಟ್ಟೋಗೋ ಮನಸ್ಸು ಬಂದು ಮತ್ತೆ ಹಳೆಯ ಜೀವನಕ್ಕೆ ಹೋದ್ನು. ಹೋಗ್ಲಿ, ತಾನು ಹೋಗೋದಲ್ದ ಇನ್ನೊಂದು 4 ಜನ ಕರ್ಕೊಂಡು ಹೋದ್ನು. ಹೋಗ್ಲಿ, ಈಗ ಹಳೆ ಜೀವನಕ್ಕೆ ಮತ್ತೆ ನಾವು ತಿರುಗಿ ಹೋದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಇವತ್ತು ದೇವರಾತ್ಮ ನಿಮ್ ಜೊತೆ ಮಾತಾಡ್ತಾ ಇದ್ದಾನೆ. ಓಕೆ, ಇಲ್ಲಿ 2ನೇ ಸಾರಿ ಅದೇ ಸಮುದ್ರ, ತಿಬೇರಿಯ ಸಮುದ್ರದಲ್ಲಿ ಯೇಸು ಕ್ರಿಸ್ತನು ಭೇಟಿ ಮಾಡ್ತಾ ಇದ್ದಾನೆ. ಹೌದಾ? ಎಸ್. ನಾವು ಲೂಕನ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ 5ನೇ ಅಧ್ಯಾಯದಲ್ಲಿ. ಅಲ್ಲಿ ಏನಂತಾರೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿರುವಂತಹ ಪೇತ್ರನ ಯೇಸು ಕ್ರಿಸ್ತನು ಭೇಟಿ ಮಾಡ್ತಾನೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ, 2 ಸೀನ್ಗಳಿಲ್ಲಿ. ಪೇತ್ರನ ಶಿಷ್ಯನಾಗಿ ಮಾಡಿಕೊಳ್ಳುವಾಗ ಯೇಸು ಕ್ರಿಸ್ತನು ಮೊಟ್ಟ ಮೊದಲಿಗೆ ಭೇಟಿ ಮಾಡ್ತಾ ಇದ್ದಾನೆ. ನಾವು ನೋಡ್ತೇವೆ 5ನೇ ಅಧ್ಯಾಯ 5ನೇ ವಚನದಲ್ಲಿ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಗ್ಲಿಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಯೇಸು ಕ್ರಿಸ್ತನ್ ಇಲ್ಲದ ಜೀವನದಲ್ಲಿ ಏನೂ ಸಿಗಲಿಲ್ಲ ಅವನಿಗೆ. ದೇವರು ಹೇಳಿದ್ನು, ನೀನು ಸ್ವಲ್ಪ ನಿನ್ನ ಬಲೆಯನ್ನು ಮುಂದಕ್ಕೆ ಹಾಕು ಅಂತೇಳಿ ಮುಂದಕ್ಕೆ ಹಾಕಿದ್ನು. ಸಾಕಷ್ಟು ರಾಶಿ ರಾಶಿ ಮೀನು ಸಿಕ್ತು. ಮೀನು ಸಿಕ್ಕ ನಂತರ ಅವನು ಏನ್ ಮಾಡ್ತಾ ಇದ್ದಾನಂತಂದ್ರೆ, 8ನೇ ವಚನದಲ್ಲಿ ಸೀಮೋನ್ ಪೇತ್ರನು ಇದನ್ನು ಕಂಡು ಸ್ವಾಮಿಗೆ ಅಥವಾ ಯೇಸುವಿಗೆ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮ, ನಾನು ಬಿಟ್ಟು ಹೋಗ್ಬೇಕನ್ನ. ನೋಡಿ ಹೆಂಗಿದೆ ಸೀನಿಲ್ಲಿ. ಒಂದು ಕಡೆ ದೇವರು ಏನಿಲ್ಲದ ಪರಿಸ್ಥಿತಿಯಲ್ಲಿರುವಂಥ ಪೇತ್ರನನ್ನ ಸಮೃದ್ಧಿಯಾಗಿ ತುಂಬಿಸ್ತಾ ಇದ್ದಾನೆ. ಒಂದು. 2ನೇದು, ಆ ಸಮೃದ್ಧಿಯನ್ನು ನೋಡಿರುವಂಥ ಪೇತ್ರನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ
ಅದನ್ನು ನೋಡಿದ ತಕ್ಷಣ ಯೇಸು ಸ್ವಾಮಿ ಕಾಲಿಗೆ ಬೀಳ್ತಾ ಇದ್ದಾನೆ. ಆತನಿಗೆ ಮೊಣಕಾಲೂರಿ, ನಾನು ಪಾಪಾತ್ಮನು, ಬಿಟ್ಟೋಗಿ ನನ್ನ. ಇದು ಒಂದು ದೃಶ್ಯ. ಯೇಸು ಕ್ರಿಸ್ತನ ಅಲ್ಲಿರೋದಕ್ಕಾಗಿ ದೇವ್ರು ಹೇಳ್ತಾನೆ, ಪೇತ್ರು ನಿನ್ನ ಮನುಷ್ಯರಿಡಿಯುವಂಥ ಬೆಸ್ತರನಾಗಿ ಮಾಡ್ದಾನೆ. ದೇವರಲ್ಲಿ ಇದ್ದಾನೆ. ಅವನಿಗೆ ಏನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಗ್ಲಿಲ್ಲ, ಬಟ್ ದೇವ್ರು ಇರೋದಕ್ಕೆ ಎಲ್ಲ ಸಿಕ್ಕವು. ಒಂದನೇದು. ಎರಡನೇದು, ಅವನು ಪಾಪಾತ್ಮನು, ನಾನು ಬಿಟ್ಟೋಗು ಸ್ವಾಮಿ ಅಂತ ಇದ್ದಾನೆ. ಆದ್ರೆ ದೇವ್ರು ಬಿಟ್ಟೋಗ್ತಾ ಇಲ್ಲ, ನೀನೇನು ಮನುಷ್ಯ ಹಿಡಿಯುವಂಥ ಬೆಸ್ತರನಾಗಿ ಮಾಡ್ತೇನೆ ಅಂತ ಹೇಳಿದ್ನು. ಫೈನ್. ಆದರೆ ಎರಡನೇ ದೃಶ್ಯದಲ್ಲಿ ದೇವರನ್ನೇ ಬಿಟ್ಟು ಮತ್ತೆ ಮೀನು ಹಿಡಿಯೋಕೆ ಹೋದಾಗ ಮತ್ತೆ ಏನ್ ಸಂಭವಿಸಿದ್ದು ಗೊತ್ತಾ ಅವನಿಗೆ? 6ನೇ ವಚನ. ಸಾರಿ 5ನೇ ವಚನ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ 3ನೇ ವಚನ, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿಮ್ಮ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಯೇಸು ಕ್ರಿಸ್ತನಿರುವಾಗ ಮೀನು ಸಿಗ್ಲಿಲ್ಲ, ಆದ್ರೆ ಮೀನು ರಾಶಿಯಾಗಿ ಬಂತು. ಈಗ ದೇವರನ್ನು ಬಿಟ್ಟು ಹೋದ್ಮೇಲೆ ಮತ್ತೆ ಯಾವ ಪರಿಸ್ಥಿತಿ? ಮತ್ತೆ ಮೀನು ಸಿಗ್ಲಾರ್ದ ಪರಿಸ್ಥಿತಿ. ಹೌದಾ? ಓಕೆ. ಅಲ್ಲಿ ದೇವರು ಮೊಟ್ಟ ಮೊದಲಿಗೆ ಭೇಟಿಯಾದಾಗ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ದೇವರ ಕಾಲಿಗೆ ಬಿದ್ದು ಹೇಳ್ತಾ ಇದ್ದಾನೆ, ನಾನು ಪಾಪಾತ್ಮನು ಅಂತ ಹೇಳಿ. ಬಟ್ ದೇವರೊಂದು ವಾಗ್ದಾನ ಕೊಡ್ತಾ ಇದ್ದಾನೆ ಅಲ್ಲಿ. ಬಟ್ ಇಲ್ಲಿ ಏನು ನಡೀತದೆ? ಯೇಸು ಸ್ವಾಮಿ ಅಂತ ಗೊತ್ತಾಗಿದ ತಕ್ಷಣ 7ನೇ ವಚನದಲ್ಲಿ, ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದರು. ಸ್ವಾಮಿಯವರೆಂದು ಸೀಮೋನು ಪೇತ್ರನ ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ಯೇಸು ಕ್ರಿಸ್ತನನ್ನು ಬಿಟ್ಟು ಹೋಗುವವರ ಪರಿಸ್ಥಿತಿ ಹಿಂಗಿರುತ್ತೆ. ಯೇಸು ಕ್ರಿಸ್ತ ನಿನ್ನ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆ ಏನು ಒಂದು ಮೀನು ಸಿಗ್ಲಿಲ್ಲ ಪೇತ್ರನಿಗೆ, ಮತ್ತೆ ರಾಶಿ ಸಿಗೋ ಥರ ಮಾಡಿದ್ನು. ಪಾಪಾತ್ಮನನ್ನು ಬಿಟ್ಟು ಹೋಗೋನು, ಇಲ್ಲ ನಾನು ನಿನ್ನನ್ನು ಮೀನು ಹಿಡಿಯುವಂಥ ವ್ಯಕ್ತಿ ಅಲ್ಲ, ಮನುಷ್ಯರು ಹಿಡಿಯುವಂಥ ವ್ಯಕ್ತಿಯಾಗಿ ಮಾಡ್ತಂತ ವಾಗ್ದಾನ ಕೊಟ್ನು. ಒಂದು ಸಮೃದ್ಧಿ, ಒಂದು ವಾಗ್ದಾನ ಯೇಸು ಇರುವಾಗ. ಯೇಸು ನನಗೆ ಬೇಡ ಅಂತೇಳಿ ಮತ್ತೆ ಮೀನು ಹಿಡಿಯಕ್ಕೆ ಹೋಗ್ತಾನೆ, ಹಳೆ ಸ್ವಭಾವಕ್ಕೆ ಹೋಗ್ತಾನೆ ಅಂತ ಓದ್ನು. ಇಲ್ಲಿ ದರಿದ್ರತನ, ಒಂದು ಮೀನಿಲ್ಲ. ಎರಡನೇದು ನಾಚಿಕೆ. ಅವಾಗ ಕೂಡ ಒಲ್ಲಿ ಕಟ್ಕೊಂಡೇ ಇದ್ನು ಯೇಸು ಸ್ವಾಮಿ ಭೇಟಿ ಮಾಡಿದಾಗ. ಅದನ್ನೇ ಸಮುದ್ರದಲ್ಲಿರೋರೇನೋ ಶೂಟ್ ಹಾಕೊಂಡು ಮೀನುಗಳು ಇಡಂಗಿಲ್ಲ ಅವರು. ಬಟ್ ಇಲ್ಲಿ ಒಲ್ಲಿ ಕಟ್ಕೊಂಡು ಇದ್ದಾಗ ನಾಚಿಕೆ ಆಯ್ತಂತೆ. ಯಾಕೆ ನಾಚಿಕೆ ಆಯ್ತು? ಯೇಸು ಸ್ವಾಮಿ ಅಂತ ಗೊತ್ತಾಗಿದ್ದ ತಕ್ಷಣ ಅವನಿಗೆ ಪಾಪಿ ಅಂತೇಳಿ ನಾಚಿಕೆ ಹಾಕಿ ಸಮುದ್ರದಲ್ಲಿ ಧುಮುಕಿದನು, ಲೋಕದಲ್ಲಿ ಮತ್ತೆ ಕಳ್ತೋದನು ಅಂತೇಳಿ. ಒಂದು ವಾಸ್ತವ ಸ್ಥಿತಿ ದೇವರಾತ್ಮನ ಬಯಲ್ಪಡಿಸ್ತಾನೆ ಪೇತ್ರನ ಜೀವಿತದ ಮುಖಾಂತರ. ಯೇಸು ಇರುವಾಗ ಸಮೃದ್ಧಿ, ಯೇಸು ಇರುವಾಗ ನಿನಗೆ ವಾಗ್ದಾನಗಳು. ಯೇಸುವನ್ನು ಬಿಟ್ಟೋದ್ರೆ ಏನಾಗುತ್ತೆ ಅಂತೇಳಿ ಬಿಟ್ಟೋದ್ರೆ ಏನು ಇಲ್ಲದ ದರಿದ್ರ ಸ್ಥಿತಿ, ನಂತರ ನಾಚಿಕೆ, ಇವುಗಳು ನಮ್ಮನ್ನು ಕವಿತವೆ. ಅದಕ್ಕಾಗಿ ದೇವರಾತ್ಮ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾನೆ. ಯಾರು ಕೂಡ ದೇವರನ್ನು ಬಿಟ್ಟೋಗುವಂಥ ಮನಸ್ಸು ಮಾಡಬೇಡ್ರಿ. ಒಂದು ವೇಳೆ ದೇವರನ್ನು ಬಿಟ್ಟು ಹೋದಾಗ ನಿಮಗೆ ಲೋಕದಲ್ಲಿ ಜನಗಳು ನಿಮ್ಮನ್ನು ಭಾಳ ಆಧರಿಸ್ಬೋದೇನೋ, ಕೆಲವು ದಿನ ನಿಮ್ಮನ್ನು ಚೆನ್ನಾಗಿ ತಿನ್ನಿಸ್ಬೋದೇನೋ, ಕುಡಿಸ್ಬೋದೇನೋ, ಎಂಜಾಯ್ ಮಾಡಿಸ್ಬೋದೇನೋ. ಬಟ್ ಆದರೆ ತಕ್ಷಣವೇ ದರಿದ್ರ ಸ್ಥಿತಿಗೆ ತಿರುಗುತ್ತೀಯ ನೀನು. ಯಾಕಂದರೆ ಯೇಸು ಸ್ವಾಮಿಯ ಸಮೃದ್ಧಿಗೆ ಕಾರಣಕರ್ತನು. ಯೇಸು ಸ್ವಾಮಿ ಇಲ್ಲದ ಜೀವನದಲ್ಲಿ ಸಂಪೂರ್ಣ ನಾಚಿಕೆ ಇರುತ್ತೆ. ನಾಚಿಕೊಂಡು ಪಾಪ ಪೇತ್ರನು ನೀರಲ್ಲಿ ಎಗರಿದ್ನು. ಯೇಸು ಸ್ವಾಮಿ ಇದ್ದರೆ ನಿನಗೆ ಸಂಪೂರ್ಣವಾದಂಥ ಮರ್ಯಾದೆ. ಹೀಗೆ ಹೇಳ್ರಿ, ದೇವರನ್ನು ಬಿಟ್ಟೋದ್ರೆ ಏನಾಗುತ್ತೆ? ದೇವ್ರ ಜೊತೆಯಲ್ಲಿದ್ದರೆ ಏನಾಗುತ್ತೆ? ದೇವ್ರ ಜೊತೆಯಲ್ಲಿದ್ದರೆ ಸಮೃದ್ಧಿ ಇರುತ್ತೆ. ದೇವ್ರ ಜೊತೆಯಲ್ಲಿದ್ದರೆ ವಾಗ್ದಾನಗಳಿರ್ತವೆ. ದೇವ್ರ ಜೊತೆಯಲ್ಲಿದ್ದರೆ ಮರ್ಯಾದೆ ಇರುತ್ತೆ. ದೇವ್ರ ಜೊತೆಯನ್ನು ಬಿಟ್ಟಂಥ ಪೇತ್ರನಿಗೆ ಏನು ನಡೀತು? ಒಂದು ವೇಳೆ ನೀನು ದೇವರನ್ನ ಬಿಟ್ಟೋಗೋದಕ್ಕೆ ಆಲೋಚನೆ ಮಾಡಿದ್ರೆ ಮತ್ತೆ ದರಿದ್ರ ಸ್ಥಿತಿ, ಮತ್ತೆ ನಾಚಿಕೆ, ಏನು ಇಲ್ಲದ ಸ್ಥಿತಿಗೆ ಜಾರಿ ಹೋಗುವಂಥದ್ದು. ಅದಕ್ಕಾಗಿ ದೇವರೇ, ನೀನನ್ನು ಬಿಟ್ಟು ನಾನು ಏನೋ ಸಾಧನೆ ಮಾಡಿಬಿಡ್ತಾನೆ ಅಂತೇಳಿ ಪ್ರಾರ್ಥನೆ ಇಲ್ಲದಂತೆ, ವಾಕ್ಯದಾನ ಇಲ್ಲದಂತೆ, ಸಭೆ ಇಲ್ಲದಂತೆ, ದೇವರಿಲ್ಲದಂತೆ ಈ ಲೋಕದಲ್ಲಿ ಹೋಗಿ ನಾನು ಏನೋ ಒಂದು ಸಾಧಿಸ್ಬಿಟ್ಟು ಜೀವನನ ಯಶಸ್ಸುಗೊಳಿಸ್ತೇನೆ ಅಂತ ಯೋಚನೆ ಮಾಡೋದು ಮೂರ್ಖತನ. ದೇವರ ವಾಕ್ಯದಲ್ಲಿ ಬರೆದಿದೆ, ನನ್ನನ್ನು ಬಿಟ್ಟು ನೀವೇನೋ ಮಾಡಲಾರೆ. ಅದಕ್ಕಾಗಿ ನಾವು ವಿದ್ಯಾವಂತರಾದರು, ಅಂದ ಚಂದ ಉಳ್ಳವರಾದರು, ವಾಕ್ಯ ಜ್ಞಾನವಿದ್ರು, ಏನಿದ್ರು ಏನು ಇಲ್ಲದೆ ಇದ್ರು, ಅಪ್ಪ ನಿನ್ನ ಜೊತೆಲೇ ಇರ್ತಾನೆ. ನಿನ್ನ ಬಿಟ್ಟು ಹೋಗೋ ಮನಸ್ಸು ಮಾತ್ರ ಮಾಡೋದಿಲ್ಲ. ಆ ದರಿದ್ರ ಸ್ಥಿತಿಗೆ, ನಾಚಿಕೆಗೇಡು ಸ್ಥಿತಿಗೆ ನನ್ನ ಜೀವಿತವನ್ನು ನಾನು ತಳ್ಳೋದಿಲ್ಲ. ನಿನ್ನ ಜೊತೆಲೇ ಬದುಕ್ತೇನೆ ಅಂತ ತೀರ್ಮಾನ ಮಾಡಿದ್ರೆ
ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವರು ಆಶೀರ್ವದಿಸಲಿ.